ಅಲ್ಲ ಅವ್ರ ಪಾಪ ಹಿಂದೆ ಕೂತವ್ರು ನಗ್ತಾ ಇದಾರೆ. ಏನು ವೆಸ್ಟ್ ಎಂಡ್ ಹೋಟೆಲ್ ಅಂತ ನಮ್ ಕಡೆ ಕೈ ಮಾಡ್ತಿದ್ರಿ, ಹೇಳಿದವ್ರು ನಾವು ಕೈ ಆ ಕಡೆ ಮಾಡ್ತಾ ಇದಾರೆ ಇವ್ರು ಅಂತ ನಗ್ತಾ ಇದಾರೆ. ಮಾತಾಡೋ ಮಧ್ಯ ಯಾಕಪ್ಪ ಮಾತಾಡ್ತಾರೆ? ಯಾರು ಕೃಷ್ಣ ನಮ್ಮ ಬೈರೇಗೌಡ ಮಾತಾಡಿದ್ರೆ ಡಿಸ್ಟರ್ಬ್ ಮಾಡಕ್ಕೆ ಸುಮ್ಮನೆ ಮಾತಾಡಿದ್ರೆ ಕೇಳಕ್ ಇರೋದ? ಯಾವ ಮೀಟಿಂಗ್ ಆಯ್ತು? ಯಾವ ಮೀಟಿಂಗ್ ಆಯ್ತು? ಯಾಕೆ ಸುಳ್ಳು ಸುಳ್ಳು ಸದನಕ್ಕೆ ಯಾಕೆ ಸುಳ್ಳು ಯಾವ ಮೀಟಿಂಗ್ ಆಯ್ತು? ನಿನ್ನೆ ಸುಳ್ಳು ಹೇಳ್ತಾರೆ. ಸದನಕ್ಕೆ ಏನ್ ಲಾಭ? ಹೋಟೆಲ್ಗಳ ಮಾತಾಡಿ ಸದನಕ್ಕೆ ಏನ್ ಲಾಭ? ಏನಾಗಬೇಕು ಸದನಕ್ಕೆ ಏನಾಗಬೇಕು? ನಿಮ್ ಲೀಡರ್ಗಳು ಇದ್ರೆ ಗೊತ್ತಿಲ್ಲ, ಟಿವಿಲಿ ನೋಡಿದ್ ನಾನು ಹೇಳ್ತಾ ಇದ್ದೀನಪ್ಪ. ಟಿವಿಲನ್ನು ತೋರಿಸೋದು ಅಲ್ಲಿತ್ತು ಅಂತ ಹೇಳಿ ಆಮೇಲೆ ಮಾತಾಡಿ ಉತ್ತರ. ಇಲ್ಲಿ ಅಧ್ಯಕ್ಷರೇ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅವತ್ತು ಕೇಂದ್ರದ ರಕ್ಷಣಾ ಸಚಿವರೇ ಬಂದರು ಬೆಂಗಳೂರಿಗೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ರು, ನಾನು 3ನೇ ಮಾಡಿಲ್ ಕೂತ್ಕೊಂಡು ಅವ್ರಿಗೆ ಕಾಯಲಿಲ್ಲ. ಅವ್ರನ್ನ ಹೋಗಿ ನಾವೇನಿಗೆ ಇಳಿದು ಬರ್ತೀವಲ್ಲ ದಿನ ಬೆಳಗ್ಗೆ ಇಲ್ಲಿ ಬರಬೇಕಾದ್ರೆ, ಆ ಹತ್ರ ನಾನೇ ಹೋಗಿ ಬಗ್ಗೆ ಕೊಟ್ಟು ರಿಸೀವ್ ಮಾಡಿ ಅವ್ರನ್ನ ವಿಧಾನ ಮೇಲ್ಗಡೆ ಮೀಟಿಂಗ್ ಹಾಲಿಗೆ ಕರ್ಕೊಂಬಂದೆ. ಎಲ್ಲ ರೀತಿಯ ಕ್ಲಿಯರೆನ್ಸ್ಗಳು ಏನೇನು ಆಗಬೇಕಾಗಿತ್ತು ಅಭಿವೃದ್ಧಿಗೆ ಅವತ್ತು ಕ್ಲಿಯರ್ ಮಾಡಿಕೊಟ್ಟೋದ್ರು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಸರ್ಕಾರ ಮತ್ತು JDS ಸರ್ಕಾರ ಇಬ್ಬರು ಸೇರಿ ಪಕ್ಷಗಳು ಸೇರಿ ಮಾಡಿದಂಥ ಮೈತ್ರಿ ಸರ್ಕಾರದಲ್ಲೂ ಕೆಲಸ ಮಾಡಿಸಿದ್ವಿ, ನಾವು ಮಾಡಿಸಿದ್ದೇವೆ. ಯಾತಿಗೆ ಪದೇ ಪದೇ ಇದು ಹೇಳ್ತೀರಿ? ಇರೋ ನನಗೆ ಏನು ನಡೆದಿದೆ ನನ್ನ ಘಟನೆ ಅದು ಹೇಳ್ತಾ ಇದ್ದೀನಿ. ಮೀಟಿಂಗ್ ಮಾಡಿದ ನಿಜಾನೇ, ಆದೇಶ ಮಾಡಿದ ನಿಜಾನೇ, ಆದರೆ ಇನ್ನೂ ಕಾರ್ಯಗತ ಆಗಿಲ್ಲ. ಹಲವಾರು ರಸ್ತೆಗಳಿಗೆ ಅವ್ರನ್ನೇ ಕರ್ಕೊಂಬಂದು ನಿಮ್ಮ CV ರಾಮನ್ ನಗರ ಯಾವುದೋ ಭಾಗಗಳಿದೆ, ಹೆಬ್ಬಾಳದ ಆ ಕಡೆ ಎಲ್ಲೆಲ್ಲೋ 3-4 ಕಾರ್ಯಕ್ರಮ ನಾನೇ ಫಂಕ್ಷನ್ ಅಲ್ಲಿ ಫೌಂಡೇಶನ್ ಸ್ಟೋನ್ಗೆ ಅವ್ರ ಜೊತೆಲಿ ಸೇರ್ ಮಾಡಿದ್ದೀವಿ. ಇದೆಲ್ಲ PC ಮೋಹನ್ ಯಾರು ಇದ್ರು. ಅದಿಲ್ಲ, ಅದು ಬಿಟ್ಟು ನಮ್ಮ ಕಾಲದಲ್ಲಿ ಈಗ ತಂದೆಯವ್ರ ಕಾಲ 95 ಕಿಲೋಮೀಟರ್ ಏನೋ, ಅವ್ರ ಕಾಲ ದೊಡ್ಡದು, ಅವ್ರ ಕಾಲದ ಬೇರೆ. ನಾವು ನೀವು ಸೇರಿ ಸರ್ಕಾರ ಮಾಡಿದಾಗಲೂ ಡಿಫೆನ್ಸ್ ಇಂದ ಆಗಲೂ ಕೊಟ್ರೆ ನಮಗೆ ಕೇಂದ್ರ ಸರ್ಕಾರ ಮಾಡಿದ್ರೆ ಎಲ್ಲ ಒಪ್ಕೊಳ್ತೀನಿ. ಆಮೇಲೆ ಆದೇಶನೂ ಮಾಡಿದ್ರು, ಆದ್ರೆ ಇವತ್ತಿಗೂ ಅದು ಆಗ್ಲಿಲ್ಲ, ಕಾರ್ಯಗತ ಕೆಲವು ಕೆಲಸ ನಾನೇ ಕೊಡ್ತೀನಿ. ಕೆಲವು ಕೆಲಸ ಆಗಿದೆ, ಕೆಲವು ಆಗದೆ ಇರ್ಬೋದು, ನಂಗೆ ಗೊತ್ತಿಲ್ಲ. ನನಗೆ ಆಮೇಲೆ ನನಗೆ 14 ತಿಂಗಳು ಆಮೇಲೆ ಮುಂದೇನಾಯ್ತು ನನಗೆ ಗೊತ್ತಿಲ್ಲ.